ಇತ್ತೀಚೆಗೆ ಈ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತಹ ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ. ಈಗ ಐಷಾರಾಮಿ ಕಾರು, ಲ್ಯಾಂಬೋರ್ಗಿನಿ ಕಾರು ಇದ್ದಕ್ಕಿದ್ದಂತೆ ಹೊತ್ತಿ ಉರಿದಿದೆ. ಬೆಂಗಳೂರಿನಲ್ಲಾಗಿರುವಂತಹ ಘಟನೆ ಇದು. 9 ಕೋಟಿ ಮೌಲ್ಯದ ಲ್ಯಾಂಬೋರ್ಗಿನಿ ಕಾರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕಾರಿನ ಇಂಜಿನ್ನಲ್ಲಿ ಇದ್ದಕ್ಕಿದ್ದ ಹಾಗೇನೆ ಬೆಂಕಿ ಕಾಣಿಸಿಕೊಂಡಿರುವಂತಹದ್ದು. ಸಂಜೀವ್ ಎಂಬುವರಿಗೆ ಸೇರಿದಂತಹ ಆರೆಂಜ್ ಕಲರ್ನ ಲ್ಯಾಂಬೋರ್ಗಿನಿ ಕಾರು ನಡು ರಸ್ತೆಯಲ್ಲಿಯೇ ಕಾರು ಹೊತ್ತಿ ಉರಿದಿದೆ. ಬಟ್ ಡ್ರೈವರ್ ಸೇಫ್ ಆಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. 9 ಕೋಟಿ ರೂಪಾಯಿ ಕಾರಿನ ಪರಿಸ್ಥಿತಿಯನ್ನು ಗಮನಿಸ್ತಾ ಇದೆ. ಕಾರಿನ ಇಂಜಿನ್ನಲ್ಲಿ ಗಾಡಿ ಮೂವ್ ಇರುವಂತಹ ಸಂದರ್ಭದಲ್ಲಿಯೇ ಬೆಂಕಿ ಕಾಣಿಸ್ಕೊಂಡಿದೆ. ತತ್ಕ್ಷಣಕ್ಕೆ ಡ್ರೈವರು ಅಲ್ಲಿಂದ ಇದ್ದು ಓಡಿದಾನೆ. ಆಲ್ ಸೇಫ್ ಫೈನಲಿ ಥ್ಯಾಂಕ್ ಗಾಡ್ ಅನ್ನುವಂತಹ ಮೆಸೇಜನ್ನು ಕೂಡ ಆತ ಪಾಸ್ ಮಾಡಿದ್ದಾನೆ. 9 ಕೋಟಿ ರೂಪಾಯಿ ಕಾರಿನ ಪರಿಸ್ಥಿತಿ ಬಗ್ಗೆ ಹೆಂಗಾಗಿದೆ, ದಟ್ಟವಾದ ಹೊಗೆ ಆವರಿಸ್ಕೊಳ್ತಾ ಇದೆ. ಸ್ಥಳೀಯರಲ್ಲೂ ಕೂಡ ಆತಂಕ ಮನೆ ಮಾಡಿತ್ತು. ಇದ್ದಕ್ಕಿದ್ದ ಹಾಗೆ ಹೆಂಗೆ ಇದರಲ್ಲಿ ಬೆಂಕಿ ಕಾಣಿಸ್ಕೊಳ್ತು ಅಂತ ಜನ ಎಲ್ಲ ಗಾಬರಿ ಆಗಿಬಿಟ್ಟಿದ್ದಾರೆ. ಆರೆಂಜ್ ಕಲರ್ನ ಐಷಾರಾಮಿ ಕಾರ್ ಇದೆ, ಲ್ಯಾಂಬೋರ್ಗಿನಿ ಕಾರ್. ಸಂಜೀವ್ ಎಂಬುವರಿಗೆ ಸೇರಿದಂತಹ ಆರೆಂಜ್ ಕಲರ್ನ ಲ್ಯಾಂಬೋರ್ಗಿನಿ ಕಾರು ನಡು ರಸ್ತೆಯಲ್ಲಿಯೇ ಸುಟ್ಟು ಕರಕಲಾಗಿದೆ. ಗಾಡಿ ರನ್ನಿಂಗಲ್ಲಿದ್ದಂತಹ ಸಂದರ್ಭದಲ್ಲಿಯೇ ಇಂಜಿನ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಕ್ಷಣಾರ್ಧದಲ್ಲಿಯೇ ಇಡೀ ಕಾರಿಗೆ ಅದು ಆವರಿಸಿ ದಟ್ಟವಾದ ಹೊಗೆ ಆವರಿಸಿಕೊಂಡಿತ್ತು. ಸ್ಥಳೀಯರ ಸಹಾಯದಿಂದ ಬೆಂಕಿ ನಂದಿಸುವಂತಹ ಕಾರ್ಯ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ರಾಘು ಮರಿಸ್ವಾಮಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘು, ಹೇಗಾಯ್ತು ಘಟನೆ? ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದೇನಾದ್ರೂ ಗೊತ್ತಾಯ್ತಾ? ಏನಾಯ್ತು ಅಂತ ಹೇಳಿ. ಪ್ರೇಮ್, ನಿನ್ನೆ ಸಂಜೆ 4:30 ಸುಮಾರಿಗೆ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ. ಲ್ಯಾಂಬೋರ್ಗಿನಿ 9 ಕೋಟಿ ಬೆಲೆ ಬಾಳುವಂತಹ ಲ್ಯಾಂಬೋರ್ಗಿನಿ ಕಾರು ಬರ್ತಾ ಇದ್ದ ಹಾಗೆ ಹಿಂಬದಿಯಲ್ಲಿ ಅಂದ್ರೆ ಇಂಜಿನ್ ಇರುವಂತಹ ಭಾಗ ಏನಿದೆ ಆ ಭಾಗದಲ್ಲಿ ಬೆಂಕಿ ಕಾಣಿಸ್ಕೊಳ್ತೆ. ಕೂಡಲೇ ಕಾರ್ನಲ್ಲಿ ಇದ್ದಂಥವ್ರು ಇಬ್ರು ಇರ್ತಾರೆ. ಕೂಡಲೇ ಅವರು ಕಾರಿನಿಂದ ಕೆಳಗೆ ಭಾಗಕ್ಕೆ ಇಳಿದು ಬಂದು ನೋಡೋ ಅಷ್ಟರಲ್ಲಿ ಬೆಂಕಿ ಹಿಂಭಾಗಕ್ಕೆ ಕಂಪ್ಲೀಟ್ ಆಗಿ ವ್ಯಾಪಿಸುತ್ತೆ. ಏನಾಗಿದೆ ಅಂತ ಪರೀಕ್ಷೆ ಮಾಡೋ ಅಷ್ಟರಲ್ಲೇ ಕಂಪ್ಲೀಟ್ ಆಗಿ ಬೆಂಕಿ ಆವರಿಸಿದಂತ ಕಾರಣಕ್ಕಾಗಿ ಬೆಂಕಿ ಜೋರಾಗುತ್ತೆ. ಅದೃಷ್ಟವಶಾತ್ ಪಕ್ಕದಲ್ಲೇ ಬಂಕ್ ಕೂಡ ಇರುತ್ತೆ. ಆದ್ರೆ ಅಲ್ಲಿದ್ದಂತಹ ಒಂದಷ್ಟು ಬೆಂಕಿ ನಂದಿಸುವಂತಹ ಒಂದಷ್ಟು ಆಯುಧಗಳೇನಿರ್ತವೆ, ಒಂದಷ್ಟು ಸಲಕರಣೆಗಳನ್ನ ತೆಗೆದುಕೊಂಡು ಬಂದು ಆ ಮೂಲಕವಾಗಿ ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಮಾಡ್ತಾರೆ. ಬಟ್ ಯಾಕಾಗಿದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಲ್ಲ. ಏನಾದ್ರೂ ಟೆಕ್ನಿಕಲ್ ಇಶ್ಯೂಸ್ ಗಳಿತ್ತ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕಂದ್ರೆ ಅಷ್ಟು ಕಾಸ್ಟ್ಲಿ ಕಾರ್ಗಳಲ್ಲಿ ಸಾಮಾನ್ಯವಾಗಿ ಆ ರೀತಿಯಾದಂತಹ ಸಮಸ್ಯೆಗಳು ಕಾಣಸಿಗುವಂತದ್ದು ಬಹಳ ರೇರ್ ಆಗಿರುತ್ತೆ. ಯಾಕಂದ್ರೆ ಇವಿ ವೆಹಿಕಲ್ಸ್ ಗಳಾದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳನ್ನು ನಾವು ಸಾಮಾನ್ಯವಾಗಿ ಕಾಣ್ತಾ ಇದೀವಿ. ಬಟ್ ಲ್ಯಾಂಬೋರ್ಗಿನಿ ಕಾರು ಆ ರೀತಿಯಾದಂತಹ ಹೈ ಕಾಸ್ಟ್ ಕಾರ್ಗಳೇನಿರ್ತದೆ ಅಂತಹ ಕಾರ್ಗಳಲ್ಲಿ ಈ ರೀತಿ ಸಮಸ್ಯೆಗಳು ಬಹಳ ರೇರ್ ಆಗಿರುತ್ತೆ. ಬಟ್ ಅಂತಹ ಘಟನೆ ಈಗ ನಿನ್ನೆ ನಡೆದಿರುವಂತದ್ದು. ಸಂಜೀವ್ ಅನ್ನುವಂಥವರಿಗೆ ಸೇರಿದಂತಹ ಕಾರು ಏಕಾಏಕಿ ಬೆಂಕಿ ಎತ್ಕೊಂಡ ತಕ್ಷಣ ಅದನ್ನ ನಂದಿಸುವಂತಹ ನಿಟ್ಟಲ್ಲಿ ಸ್ಥಳೀಯರ ಸಹಾಯವನ್ನ ಪಡೆದುಕೊಳ್ತಾರೆ. ಸ್ಥಳೀಯರೆಲ್ಲರೂ ಕೂಡ ಸಹಾಯವನ್ನ ಮಾಡಿ ಕಾರಿಗೆ ಎತ್ತಿದಂತ ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಮಾಡ್ತಾರೆ. ಬಟ್ ಅದೃಷ್ಟವಶಾತ್ ಇನ್ನೂ ಬೆಂಕಿ ಏನಾದ್ರೂ ಹೆಚ್ಚಾಗಿದ್ರೆ ಕಾರಿನ ಪೂರ್ತಿ ವ್ಯಾಪಿಸಿದ್ರೆ ಅಲ್ಲಿದ್ದಂಥವ್ರಿಗೆ ಒಂದಷ್ಟು ಸಮಸ್ಯೆಗಳಾಗುವಂತ ಸಾಧ್ಯತೆ ಇತ್ತು. ಅಷ್ಟರಲ್ಲಿ ಆಗ್ಲೇ ಬೆಂಕಿ ಯಾವಾಗ ಕಾಣಿಸ್ಕೊಳ್ತೆ ಕೂಡಲೇ ಅವರಿಬ್ರು ಕಾರಿಂದ ಕೆಳಗಡೆ ಇಳಿತಾ ಇದ್ದಾಗೇನೆ ಅದನ್ನ ಕಂಪ್ಲೀಟ್ ಆಗಿ ನಂದಿಸುವಂತ ಕೆಲಸವನ್ನ ಅಲ್ಲಿನ ಸ್ಥಳೀಯರು ಜೊತೆಗೆ ಕಾರ್ನಲ್ಲಿ ಇದ್ದಂಥವ್ರು ಕೂಡ ಮಾಡಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.